ಮಾಹಿತಿ. ಒಂದಷ್ಟು ಪ್ಲಾನ್ ಮಾಡಿದ್ದಾರೆ, ಆದ್ರೆ ಆ ಪ್ಲಾನ್ ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅನ್ನೋ ಪ್ರಶ್ನೆ. ಫ್ಲೈಓವರ್ಗಳಲ್ಲಿ ದ್ವಿಚಕ್ರ ವಾಹನಗಳ ಅಪಘಾತ ಹೆಚ್ಚಾಗುತ್ತೆ, ಜೊತೆಗೆ ಈ ಲಾರಿ, ಬೃಹತ್ ಗಾತ್ರದ ವಾಹನಗಳು ಎಲ್ಲವೂ ಕೂಡ ಕೆಟ್ಟು ನಿಲ್ಲುತ್ತೆ. ಇದರಿಂದ ಟ್ರಾಫಿಕ್ ಜಾಮ್ ಆಗೋದೇ ಬಹಳ ಸಂದರ್ಭಗಳಲ್ಲಿ ಜಾಸ್ತಿ. ಹಾಗಾಗಿ ಭಾರಿ ಗಾತ್ರದ ವಾಹನಗಳು, ಜೆಸಿಬಿ, ಹಿಟಾಚಿ, ಟ್ರ್ಯಾಕ್ಟರ್, ಗೂಡ್ಸ್ ನಿಧಾನಗತಿಯಲ್ಲಿ ಸಂಚಾರ ಮಾಡುವ ಪರಿಣಾಮ ಸಿಟಿಯಲ್ಲಿ ಟ್ರಾಫಿಕ್ ಜಾಮ್ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ಮಂದಗತಿ ವಾಹನಗಳಿಗೆ ಪ್ರತ್ಯೇಕ ಸಮಯವನ್ನ ನಿಗದಿ ಮಾಡುವುದು, ಆಲ್ ಇಂಡಿಯಾ ಪರ್ಮಿಟ್ ಹೊಂದಿರುವಂತಹ ಖಾಸಗಿ ಬಸ್ಗಳಿಗೆ ಬೆಳಗ್ಗೆ 8ರಿಂದ ರಾತ್ರಿ 9ರ ತನಕ ಸಂಚಾರ ನಿರ್ಬಂಧ ಮಾಡುವಂತ ಸಾಧ್ಯತೆ ಇದೆ. ಬೆಂಗಳೂರಿನ ಸಂಚಾರ ದಟ್ಟಣೆ ನಿವಾರಣೆಗೆ ಇದೀಗ ಸಂಚಾರಿ ಪೊಲೀಸರು ಪಂಚಸೂತ್ರವನ್ನು ಹೆಣೆದಿದ್ದಾರೆ. ಇದರ ಪೈಕಿ ಬೆಂಗಳೂರಿನ ಪ್ರಮುಖ 5 ಫ್ಲೈಓವರ್ಗಳಲ್ಲಿ ಕೆಲವೊಂದಿಷ್ಟು ವಾಹನದ ಸಂಚಾರಕ್ಕೆ ನಿಷೇಧ ಹೇರಲು ಕೂಡ ಈ ಬಗ್ಗೆ ಚರ್ಚೆ ಕೂಡ ಮಾಡಿದ್ದಾರೆ. ಸದ್ಯಕ್ಕೆ ನಾನು ಏರ್ಪೋರ್ಟ್ ಫ್ಲೈಓವರ್ ನಲ್ಲಿದ್ದೀನಿ. ಬೆಂಗಳೂರಿನ ಪ್ರಮುಖವಾಗಿರುವಂತಹ ಫ್ಲೈಓವರ್ ಇದು. ನಿತ್ಯ ಕೂಡ ಲಕ್ಷಾಂತರ ವಾಹನಗಳ ಓಡಾಟ ಕಾಣುವಂತಹ, ಸಂಚಾರ ಕಾಣುವಂತಹ ಪ್ರಮುಖವಾಗಿರುವಂತಹ ಫ್ಲೈಓವರ್ ಇದು. ಇಂತಹ ಫ್ಲೈಓವರ್ ನಲ್ಲೂ ಕೂಡ ದ್ವಿಚಕ್ರ ವಾಹನದ ಸಂಚಾರಕ್ಕೆ ಇದೀಗ ನಿರ್ಬಂಧ ಹೇರಲು ಕೂಡ ಮುಂದಾಗಿದ್ದಾರೆ. ಈ ಬಗ್ಗೆ ಈಗಾಗಲೇ ಟ್ರಾಫಿಕ್ ಪೊಲೀಸರು ಈಗಾಗಲೇ ಚರ್ಚೆ ಕೂಡ ಮಾಡಿದ್ದಾರೆ. ಸಾರಿಗೆ ಇಲಾಖೆ ಅಧಿಕಾರಿಗಳ ಜೊತೆ ಕೂಡ ಚರ್ಚೆಯನ್ನು ಮಾಡಿದ್ದಾರೆ. ಪ್ರಮುಖವಾಗಿರುವಂತಹ ಪೀಣ್ಯ ಫ್ಲೈಓವರ್ ಆಗಿರಬಹುದು, ಮಾರ್ಕೆಟ್ನ ಬಿಜಿಎಸ್ ಫ್ಲೈಓವರ್, ಏರ್ಪೋರ್ಟ್ ಫ್ಲೈಓವರ್ ಆಗಿರಬಹುದು, ಎಲೆಕ್ಟ್ರಾನಿಕ್ ಸಿಟಿ ಫ್ಲೈಓವರ್, ಡಬಲ್ ಡೆಕ್ಕರ್ ಕಾರಿಡಾರ್, ಒಟ್ಟು 5 ಫ್ಲೈಓವರ್ಗಳ ಮೇಲೆ ಸಂಚಾರಕ್ಕೆ ನಿರ್ಬಂಧ ಹೇರಲು ಮುಂದಾಗಿರುವಂತದ್ದು. ಇನ್ನು ಎಲಿವೇಟೆಡ್ ಕಾರಿಡಾರ್, ಡಬಲ್ ಡೆಕ್ಕರ್ ಎಲಿವೇಟೆಡ್ ಕಾರಿಡಾರ್ ಏನಿದೆ ಎಲೆಕ್ಟ್ರಾನಿಕ್ ಸಿಟಿ, ಇಲ್ಲಿ ಗೂಡ್ಸ್ ವೆಹಿಕಲ್ಗೆ ಬೆಳಗ್ಗೆ 6ರಿಂದ ರಾತ್ರಿ 10 ಗಂಟೆಯ ತನಕ ಸಂಚಾರಕ್ಕೆ ನಿರ್ಬಂಧ ಹೇರಲು ಮುಂದಾಗಿದ್ದಾರೆ. ಜೊತೆಗೆ ದ್ವಿಚಕ್ರ ವಾಹನ ಸವಾರರಿಗೆ ಕಂಪ್ಲೀಟ್ ಆಗಿ ಫ್ಲೈಓವರ್ ಮೇಲೆ ಸಂಚಾರಕ್ಕೆ ನಿರ್ಬಂಧ ಹೇರಲು ಕೂಡ ಚಿಂತನೆಯನ್ನು ಮಾಡಿದ್ದಾರೆ. ಅದರ ಜೊತೆಗೆ ಆಟೋ ಆಗಿರಬಹುದು, ಆಟೋ ಕೂಡ ಹಗಲೊತ್ತಲ್ಲಿ ಆಟೋ ಸಂಚಾರಕ್ಕೂ ಕೂಡ ಈ ನಿರ್ಬಂಧ ಹೇರಲು ಕೂಡ ಮುಂದಾಗಿರುವಂತದ್ದು. ಇನ್ನು ಹೆವಿ ಗೂಡ್ಸ್ ವೆಹಿಕಲ್ಗೂ ಕೂಡ 24 ಗಂಟೆ ಕೂಡ ಸಂಚಾರಕ್ಕೆ ನಿರ್ಬಂಧ ಹೇರಲು ಕೂಡ ಮುಂದಾಗಿದ್ದಾರೆ. ಅದರಲ್ಲೂ ಕೂಡ ಪ್ರಮುಖವಾಗಿ ನಗರ ವ್ಯಾಪ್ತಿಯಲ್ಲಿ ಬೆಳಗ್ಗೆ 8ರಿಂದ ರಾತ್ರಿ 8ರವರೆಗೆ ಆಲ್ ಇಂಡಿಯಾ ಪರ್ಮಿಟ್ ಹೊಂದಿರುವಂತಹ ಖಾಸಗಿ ಬಸ್ಗಳ ಸಂಚಾರಕ್ಕೂ ಕೂಡ ನಿರ್ಬಂಧ ಹೇರಲು ಕೂಡ ಇದೀಗ ಸಂಚಾರಿ ಪೊಲೀಸರು ಮುಂದಾಗಿರುವಂತದ್ದು. ಈಗಾಗಲೇ ಆಂಧ್ರ ಪ್ರದೇಶ ಆಗಿರಬಹುದು, ತೆಲಂಗಾಣ, ತಮಿಳುನಾಡು, ಮಹಾರಾಷ್ಟ್ರ, ಕೇರಳ ಸೇರಿದಂತೆ ವಿವಿಧ ರಾಜ್ಯಗಳಿಂದ ಬೆಂಗಳೂರಿಗೆ ದೊಡ್ಡ ಸಂಖ್ಯೆಯಲ್ಲಿ ಖಾಸಗಿ ವೆಹಿಕಲ್ಗಳು ಬರುತ್ತೆ, ಖಾಸಗಿ ಬಸ್ಗಳು ಬರುತ್ತೆ. ಅದಕ್ಕೆ ಪೀಕ್ ಅವರ್ ಅಥವಾ ಅದಕ್ಕೆ ಒಂದಿಷ್ಟು ಸಮಯವನ್ನು ನಿಗದಿ ಮಾಡ್ತಾರೆ. ಬೆಳಗ್ಗೆ 8ರಿಂದ ರಾತ್ರಿ 9 ಗಂಟೆ ತನಕ ಸಂಚಾರಕ್ಕೆ ನಿರ್ಬಂಧ ಹೇರಲು ಕೂಡ ಮುಂದಾಗಿರುವಂತದ್ದು. ಇನ್ನು ಮೇಲ್ಸೇತುವೆಗಳಲ್ಲಿ ಅತಿ ಹೆಚ್ಚು ದ್ವಿಚಕ್ರ ವಾಹನ ಸವಾರರು ಆಕ್ಸಿಡೆಂಟ್ ಆಗ್ತಿರೋದ್ರಿಂದ ಈ ರೀತಿಯಲ್ಲಿ ಸಂಚಾರಕ್ಕೆ ನಿರ್ಬಂಧ ಹೇರಲು ಮುಂದಾಗಿರುವಂತದ್ದು. ಅದರಲ್ಲಿ ಇನ್ನೊಂದು ಕೆಲವೊಂದಿಷ್ಟು ಸ್ಲೋ ಮೂವಿಂಗ್ ವೆಹಿಕಲ್ಗಳೇನಿದೆ, ಅಂದ್ರೆ ಗಜಗಾತ್ರದ ವೆಹಿಕಲ್ಗಳೇನಿದೆ, ಅದರಿಂದಲೂ ಕೂಡ ಆ ಒಂದು ವೆಹಿಕಲ್ಗಳ ಸಂಚಾರದಿಂದ ದೊಡ್ಡ ಮಟ್ಟದಲ್ಲಿ ಟ್ರಾಫಿಕ್ ಜಾಮ್ ಉಂಟಾಗ್ತಾ ಇದೆ. ಇಂತಹ ವೆಹಿಕಲ್ಗಳಿಗೆ ಫ್ಲೈಓವರ್ ಮೇಲೆ ನಿಷೇಧ ಹೇರಲು ಕೂಡ ಮುಂದಾಗಿರುವಂತದ್ದು. ಅದಕ್ಕೂ ಕೂಡ ಕೆಲವೊಂದಿಷ್ಟು ನಿರ್ಬಂಧ, ಕಂಪ್ಲೀಟ್ ಆಗಿ ನಿರ್ಬಂಧ ಹೇರಲು ಮುಂದಾಗಿದ್ದಾರೆ. ಇನ್ನು ಸಿಟಿಗೆ ಎಂಟ್ರಿ ಕೊಡುವ ವಿಚಾರದಲ್ಲಿ ಬೆಳಗ್ಗೆ 9ರಿಂದ ರಾತ್ರಿ 10ರ ತನಕ ಅದಕ್ಕೆ ಸಂಚಾರ ನಿರ್ಬಂಧ ಹೇರಬೇಕನ್ನೋ ನಿಟ್ಟಿನಲ್ಲಿ ಕೂಡ ಒಂದಿಷ್ಟು ಚಿಂತನೆಯನ್ನು ಕೂಡ ಮಾಡ್ತಾ ಇದ್ದಾರೆ. ದ್ವಿಚಕ್ರ ವಾಹನ ಸವಾರರಾಗಿರಬಹುದು, ಆಟೋ ಚಾಲಕರು ಫ್ಲೈಓವರ್ ಬದಲಾಗಿ ಕೆಳಗಡೆ ಇರುವಂತಹ ಅಂಡರ್ ಪಾಸ್ ಮತ್ತು ಇತರೆ ರಸ್ತೆಗಳನ್ನು ಬಳಸಲು ಅವಕಾಶ ಇರುವುದರಿಂದ ಫ್ಲೈಓವರ್ ಮೇಲೆ ಇದೀಗ ಕಂಪ್ಲೀಟ್ ಆಗಿ ನಿರ್ಬಂಧ ಹೇರಿ ಈ ಮೂಲಕ ಫ್ಲೈಓವರ್ ನಲ್ಲಿ ಆಗ್ತಿರುವಂತಹ ಅಪಘಾತ ಆಗಿರಬಹುದು, ಜೊತೆಗೆ ಸಂಚಾರ ದಟ್ಟಣೆ ನಿವಾರಣೆಗೆ ಇದೀಗ ಸಂಚಾರಿ ಪೊಲೀಸರು ಪಂಚಸೂತ್ರವನ್ನು ಹೆಣೆದಿರುವಂತದ್ದು. ಈ ಮೂಲಕ ಬೆಂಗಳೂರಿಗೆ ಇರುವಂತಹ ಕುಖ್ಯಾತಿಯ ಪಟ್ಟ ಏನಿದೆ, ನಂಬರ್ 1 ಟ್ರಾಫಿಕ್ ಸಿಟಿ ಅನ್ನೋ ಪಟ್ಟವನ್ನು ಕಳಚಲು ಕೂಡ ಇದೀಗ ಸಂಚಾರಿ ಪೊಲೀಸರು ಪ್ಲಾನ್ ಮಾಡಿಕೊಂಡಿದ್ದಾರೆ. ಕ್ಯಾಮರಾ ಪರ್ಸನ್ ರಘು ಜೊತೆ ಸತ್ತಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.